ನೋಡ್ತಿರ್ಬೋದು ಕಂಪ್ಲೀಟ್ ಮನೆ ಇನ್ಸೈಡ್ ಒಳಗಡೆ ಪ್ಲಾಸ್ಟಿಂಗ್ ನಡೀತಾ ಇದೆ. ಸೊ ನೋಡಿ ಸರ್, ಇವಾಗ ಮೊಳೆ ಹೊಡೆದು ತೋರಿಸ್ತೀವಿ ನೋಡಿ. ಇವಾಗ ಸುತ್ತಿಗೆಯಿಂದ ಕ್ರ್ಯಾಕ್ ಬರಲ್ಲ, ಈ ಪಾರ್ಟ್ ಮಾತ್ರ ಡ್ಯಾಮೇಜ್ ಆಗುತ್ತೆ. ಲ್ಯಾಂಡ್ ಅನ್ನ ಮೈನಿಂಗ್ ಮಾಡಿದಾಗ ಅಲ್ಲಿ ಒಂದು ಜಿಪ್ಸಮ್ ಅನ್ನೋದು ಒನ್ ಆಫ್ ದಿ ಕಲ್ಲು ಸರ್. ನೋಡಿ ಇವಾಗ ಹೊರಗಡೆ ನಿಂತಿದ್ದೀನಿ, ಹೊರಗಡೆ ಬಿಸಿಲು ಕೂಡ ನಿಂತಿದೆ. ಅದೇ ನೀವು ಒಳಗಡೆ ಬನ್ನಿ, ಫೀಲ್ ಆಗ್ತಿರ್ಬೋದು ಎಷ್ಟು ಕೂಲ್ ಆಗಿದೆ. ಈಸಿ ಟು ಅಪ್ಲೈ ಅಂತ ಹೇಳ್ಬೋದು. ಯಾವುದೇ ಸಿಮೆಂಟ್ ಆಗಲಿ ಮರಳಾಗಿರಲಿ ಯಾವುದು ಬೇಡ, ನೀರಲ್ಲಿ ಕಲಿಸ್ಬಿಟ್ಟು ಕ್ಲೀನಾಗಿ ಅಪ್ಲೈ ಮಾಡ್ಬೋದು. ಇವಾಗ ನೀರು ಹಾಕ್ತಾ ಇದ್ದೀನಿ, ನೀರು ಹಾಕಿದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ವಾಟರ್ನ ಅಬ್ಸರ್ವ್ ಮಾಡಿ ರಿಮೂವ್ ಮಾಡುತ್ತೆ ಸರ್ ಇದು. ಈಗ ಡೈರೆಕ್ಟ್ ನಾವು ಪೇಂಟ್ ಗಿಂಟಲ್ಲಿ ಅಪ್ಲೈ ಮಾಡ್ಕೋಬೋದಾ? ಪ್ರೈಮರ್ ಪೇಂಟ್ ಮಾಡಿ ಪುಟ್ಟಿ ಕಾಸ್ಟ್ ನಮಗೆ ಸೇವ್ ಆಗುತ್ತೆ. ಕಂಪೇರ್ ಟು ಸಿಮೆಂಟ್ ಪ್ಲಾಸ್ಟಿಂಗು ನಮಗೆ ಉಳಿತಾಯ ಆಗುತ್ತೆ. ಇದರಲ್ಲಿ ಮೇನ್ಲಿ ನಾವು ನಮ್ಮ ಕಂಪ್ನಿ ಕಡೆಯಿಂದ ಏರ್ಟೆಕ್ ಸರ್ಟಿಫಿಕೇಟ್ ಕೊಡ್ತೀವಿ ಸರ್. ಸೊ ಮಹೇಶ್ವರ ಹಾಯ್. ಹಾಯ್ ಸರ್, ನಮಸ್ತೆ. ಎಷ್ಟು ಫ್ಲೋರ್ ಬರ್ತಾ ಇದೆ ಇದು ಬಿಲ್ಡಿಂಗ್? ಸರ್ ಇದು G+3 ಬಿಲ್ಡಿಂಗ್. ಫಸ್ಟ್ 2 ಫ್ಲೋರ್ಸ್ ಬಂದು ರೆಂಟಲ್ ಪರ್ಪಸ್ ಮಾಡಿದ್ದಾರೆ. ಸೆಕೆಂಡ್ ಡೂಪ್ಲೆಕ್ಸ್ ಇದೆ, ಓನರ್ ಇರೋದಕ್ಕೆ. ಸ್ಟಾರ್ಟ್ ಆಗಿ 1 ವೀಕ್ ಆಗಿದೆ ಸರ್ ಕೆಲಸ. ಹೊರಗಡೆ ಹೋದ್ರೆ ಮಾತ್ರ ತುಂಬಾ ತಣ್ಣಗಿದೆ, ಸೂಪರ್ ಆಗಿ ನೋಡ್ಬೋದು. ನೋಡಿ ಆಲ್ರೆಡಿ ಪ್ಲಾಸ್ಟಿಂಗ್ ಆಗೋಗಿದೆ ಎಲ್ಲ ಕಡೆ. ನೋಡಿ ಮೇಲ್ಗಡೆನೂ ಆಗಿದೆ, ಇದು ಆಗಿತ್ತು ಸರ್. ಎಲ್ಲ ಪೂರ್ತಿ ನಾವೇ ಮಾಡಿರೋದು. ಸರಿ. ಸೊ ಹಾಗೆ ಕ್ಯಾಮ್ರಾ ಎತ್ಕೊಂಡು ಬಂದ್ರೆ ನೀವು ಸೊ ನೋಡಿ ಇದನ್ನ ಎಷ್ಟು ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಟಚ್ ಅಂಡ್ ಫೀಲ್ ಮಾಡಿ. ಇದಕ್ಕೆ ಪಟ್ಟಿ ಅವಶ್ಯಕತೆ ಬೇಕಾ ಏನು ಅಂತ ನೀವೇ ಹೇಳ್ಬೇಕು ಸರ್. ಪಟ್ಟಿನೇ ಬೇಡವಾ ಇದಕ್ಕೆ? ಏನಿಲ್ಲ ಸರ್, ಏನು ಬೇಕು. ಈಗ ಡೈರೆಕ್ಟ್ ನಾವು ಪೇಂಟ್ ಗಿಂಟಲ್ಲಿ ಅಪ್ಲೈ ಮಾಡ್ಕೋಬೋದಾ? ಡೈರೆಕ್ಟ್ ಪ್ರೈಮರ್ ಪೇಂಟ್ ಮಾಡ್ಬೋದು. ಇದೆಲ್ಲ ನಾನು ಇವಾಗ ಇನ್ನೊಂದು ಕೇಳಬೇಕು. ಈಗ ಮಾಮೂಲಿ ಪ್ಲಾಸ್ಟಿಕ್ ಇವಾಗ ಸಿಮೆಂಟ್ ಆಗಿರಲಿ ಮಣ್ಣು ಯೂಸ್ ಮಾಡಿ ಪ್ಲಾಸ್ಟಿಕ್ ಮಾಡ್ತೀವಿ. ಸೊ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ? ಸೊ ಕಾಸ್ಟಲ್ಲಿ ಏನಾದ್ರು ಉಳಿತಾಯ ಏನಾದ್ರು ಮಾಡ್ಬೋದಾ? ಹೌದು ಸರ್, ಖಂಡಿತ. ಕಾಸ್ಟಲ್ಲಿ ಉಳಿತಾಯ ಮಾಡ್ಬೋದು. ಮತ್ತೆ ನಿಮಗೆ ಟೈಮು 1 ತಿಂಗಳಿಗೆ ಅದು ಕೆಲಸ ಆಗ್ತಿದೆ ಅಂತ ಹೇಳಿದ್ರೆ ಸಿಮೆಂಟ್ ಪ್ಲಾಸ್ಟಿಂಗ್, ಇದು ಒಂದು 2 ವೀಕ್ಸ್ ಅಲ್ಲಿ ಆಗ್ಬಿಡುತ್ತೆ. ಪರ್ ಡೇ ಇವರು ಡೈಲಿ ನಮ್ಮ ಹುಡುಗರು ಒಂದು 3000 ಸ್ಕ್ವೇರ್ ಫೀಟ್ ಕವರ್ ಮಾಡೋ ಥರ ಕೆಲಸ ಮಾಡ್ತಾರೆ. 4 ಜನ. ಓಕೆ. ಒನ್ ಆಫ್ ದಿ ನ್ಯಾಚುರಲ್ ಮೆಟೀರಿಯಲ್ ಇದು. ಏನು ಮೆಟೀರಿಯಲ್ ಅದು? ಇದು ಇಂಪೋರ್ಟೆಡ್ ಫ್ರಮ್ ಇರಾನ್ ಸರ್. ಇದು ಇರಾನ್ ಇಂದ ಇಂಪೋರ್ಟ್ ಮಾಡ್ತಾ ಇರೋದು. ಸೊ ಇದು ಬಂದು ಇರಾನ್ ಅಲ್ಲಿ ಲ್ಯಾಂಡ್ ಅನ್ನ ಮೈನಿಂಗ್ ಮಾಡಿದಾಗ ಅಲ್ಲಿ ಒಂದು ಜಿಪ್ಸಮ್ ಅನ್ನೋದು ಒನ್ ಆಫ್ ದಿ ಕಲ್ಲು ಸರ್. ಅದನ್ನ ಪೌಡರ್ ಮಾಡಿ ನಮಗೆ ಬಿಲ್ಡಿಂಗ್ ಪರ್ಪಸ್ಗೆ ಸಪ್ಲೈ ಮಾಡ್ತಾ ಇರೋದು. ಜಿಪ್ಸಮ್ ಪೌಡರ್ನ ವಾಟರ್ಗೆ ಮಿಕ್ಸ್ ಮಾಡಿ ಅದು ಸಮ್ ಪ್ರಪೋರ್ಷನ್ ಅಂತ ನಾವು ಮೇಂಟೈನ್ ಮಾಡಿ ಅದನ್ನ ಡೈರೆಕ್ಟ್ ವಾಲ್ಗೆ ಅಪ್ಲೈ ಮಾಡ್ತಾ ಹೋಗ್ತೀವಿ ಸರ್. ನೋಡಿ ಇವಾಗ ಸಿಮೆಂಟ್ ಪ್ಲಾಸ್ಟಿಂಗ್ ಆಲ್ರೆಡಿ ಆಗಿದೆ ಅಲ್ವಾ? ಹೌದು. ಮೇಲೆ ಇದಕ್ಕೆ ನಾವು ಪಟ್ಟಿ ಮಾಡೋದ್ರ ಬದಲು ಇದರಿಂದ ಫಿನಿಶಿಂಗ್ ಕೊಡಿಸ್ತಾ ಇದ್ದೀವಿ. ಸ್ಮೂತ್ ಆಗಿ ಬರುತ್ತೆ. ಪಟ್ಟಿ ಕಾಸ್ಟ್ ಏನು ಬೇಕಾಗಲ್ಲ. ಮತ್ತೆ ನೀವು ಮೊಳೆ ಹೊಡೆದ್ರೂ ಕ್ರ್ಯಾಕ್ ಬರಲ್ಲ. ಸೊ ಇದೊಂದು ಎಕ್ಸ್ಟ್ರಾ ಕೋಟ್ ಇದು. ಸರಿ. ಸೊ ಇದು ಎಕ್ಸ್ಟ್ರಾ ಕೋಟ್ ಮಾಡೋದ್ರಿಂದ ನಿಮಗೆ ಸ್ಮೂತ್ ಬರುತ್ತೆ. ಇದನ್ನ ಪನ್ನಿಂಗ್ ಅಂತ ಕರಿತೀವಿ, ವಾಲ್ ಪನ್ನಿಂಗ್ ಅಂತ. ಓಕೆ. ಸೊ ಇದು ಪ್ಲಾಸ್ಟಿಂಗ್ ಆದ್ಮೇಲೆ ಮಾಡೋದು ಸರ್ ಇದು. ಸರಿ. ಇದು ನಾವು ನಾರ್ಮಲ್ ಪ್ಲಾಸ್ಟಿಂಗ್ ಏನ್ ಮಾಡ್ತೀವಿ ಅದೇ ಥಿಕ್ನೆಸ್ ಕೊಡ್ತೀವಿ ಅಂತಂದ್ರೆ ಪ್ಲಾಸ್ಟಿಂಗ್ ಆಗಿರಬಾರ್ದು. ಸರಿ. ಸೊ ಇವಾಗ ಮೇಲ್ಗಡೆ ಫ್ಲೋರ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ, ಪ್ಲಾಸ್ಟಿಂಗ್ ಆಗಿಲ್ಲ. ಅದಕ್ಕೆ ಬಂದು ನಮ್ಗೆ ಸ್ವಲ್ಪ ಥಿಕ್ನೆಸ್ ಕೊಡ್ಬೇಕಾಗುತ್ತೆ. ಬನ್ನಿ ಅದನ್ನ ತೋರಿಸ್ಬಿಡೋಣ ಮೇಲ್ಗಡೆ. ಓಕೆ ಸರ್. ಸರ್ ಇವಾಗ ನೋಡ್ಬೋದು ನೀವು, ಕೆಳಗಡೆ ಫ್ಲೋರ್ ಪ್ಲಾಸ್ಟಿಂಗ್ ಆಗಿತ್ತು. ಸೊ ಇದು ನೋಡಿ ಪ್ಲಾಸ್ಟಿಂಗ್ ಆಗಿಲ್ಲ, ಎಲ್ಲೂ ಆಗಿಲ್ಲ. ಸೀಲಿಂಗ್ ಮಾಡಿದೀವಿ ನಿನ್ನೆ. ಸೊ ಇವಾಗ ಬಂದು ವಾಲ್ ಮಾಡ್ಬೇಕು. ಕೇಳಿದ್ರಲ್ಲ ಸರ್ ಮಿಕ್ಸಿಂಗ್ ಯಾವ ತರ ಅಂತ. ನೋಡಿ ಡೈರೆಕ್ಟ್ ನೀರು ಹಾಕೊಂಡು ವಾಟರ್ ಹಾಕಿದೀವಿ. ಜಿಪ್ಸಮ್ ಪೌಡರ್ ನ ಮಿಕ್ಸ್ ಮಾಡ್ತಾ ಇದೀವಿ. ಅದೆಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಫ್ ಆಫ್ ದಿ ಕ್ವಾಂಟಿಟಿ ಸರ್. ಇವಾಗ ಹಾಫ್ ವಾಟರ್ ಹಾಕಿದ್ರೆ ಹಾಫ್ ಜಿಪ್ಸಮ್ ಹಾಕ್ಬೇಕು. ಓಕೆ. ಒಂದು ಬ್ಯಾಗ್ ಬಂದು 2 ಬಕೆಟ್ಗೆ ನಾವು ಆಗೋ ತರ ಮಾಡ್ತಾ ಇದ್ದಾರೆ. ಓಕೆ. ಅದೊಂದು ಕನ್ಸಿಸ್ಟೆನ್ಸಿಗೆ ಬರ್ಬೇಕು ಸರ್. ಅದು ನಮ್ದು ಏನ್ ನಾವು ಮಿಕ್ಸ್ ಮಾಡ್ತಾ ಇದೀವಿ ಅದು ಬಂದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸರಿ. ಇವಾಗ ನೋಡಿ ಅದು ಫುಲ್ ಇದಾಗಿದೆ, ತೆಳುವಾಗಿದೆ. ಅದು ಒಂದು ಸ್ವಲ್ಪ ಟೈಮ್ ಕೊಟ್ಟಾಗ ಅದು ಇದಾಗುತ್ತೆ ಸ್ವಲ್ಪ. ಓಕೆ. ಸೊ ಈ ಫೀಲ್ಡ್ ಅಲ್ಲಿ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇವಾಗ? ಸರ್ 5 years ಆಯ್ತು ಫೀಲ್ಡ್ ಬಂದು. ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು 2021 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿವರೆಗೂ ಎಷ್ಟು ಮುಗಿಸಿದ್ದೀರಾ ಸರ್? ಅರೌಂಡ್ 600+ ಬಿಲ್ಡಿಂಗ್ಸ್ ಮುಗಿಸಿದ್ವಿ. ಬರೀ ಬೆಂಗಳೂರು ಅಷ್ಟೇನಾ ಅಥವಾ ಬೇರೆ ಎಲ್ಲ ಕಡೆ? ಆಲ್ ಕರ್ನಾಟಕ ಮಾಡಿದ್ದೀವಿ, ತುಮಕೂರು ಮಾಡಿದ್ದೀವಿ, ಹಾಸನ, ಮೈಸೂರು, ಬೆಂಗಳೂರು, ಹಂಗೆ ಬಂದ್ರೆ ಈ ಕಡೆ ಕೋಲಾರ, ಮುಳಬಾಗ್ಲು ಎಲ್ಲ ಕಡೆ ಮಾಡ್ತಾ ಇದೀವಿ ಸರ್. ವರ್ಕರ್ಸ್ ಎಲ್ಲ ಹೆಂಗೆ ಸರ್ ನಿಮ್ಮ ಹತ್ರ ಇವಾಗ? ಸರ್ ವರ್ಕರ್ಸ್ ಬಂದು ನಮ್ಮ ಹತ್ರ ಒಂದು 60 ಮೆಂಬರ್ಸ್ ಇದ್ದಾರೆ ವರ್ಕರ್ಸ್. ನಾವು ಎಲ್ಲಿ ಸೈಟ್ ನಮಗೆ ಓಕೆ ಆಗುತ್ತೆ ಅಲ್ಲಿಗೆ ಲೊಕೇಟ್ ಮಾಡ್ತೀವಿ. ಎಕ್ಸಾಂಪಲ್ ಹೇಳೋದ್ರೆ ಇವಾಗ ಇದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಯಾವ ಥರ ತೊಗೊಂತಾರೆ, ಪೇಮೆಂಟ್ ಮೆಥಡ್ ಎಲ್ಲ ಯಾವ ಥರ ಸ್ವಲ್ಪ ಅದನ್ನ ಹೇಳಿ ಸರ್. ಅಂದ್ರೆ ಇವಾಗ ನಾವು 10,000 ಸ್ಕ್ವೇರ್ ಫೀಟ್ ಇತ್ತು ಅಂತಂದ್ರೆ, ಬಿಲೋ 10,000 ಸ್ಕ್ವೇರ್ ಫೀಟ್ ಇತ್ತು ಅಂದ್ರೆ ಅದು 45 ರೂಪೀಸ್ ಚಾರ್ಜ್ ಮಾಡ್ತೀವಿ. ಓಕೆ. ಮೋರ್ ದನ್ 10,000 ಸ್ಕ್ವೇರ್ ಫೀಟ್ ಇತ್ತು ಅಂದ್ರೆ 40 ರೂಪೀಸ್ ಚಾರ್ಜ್ ಮಾಡ್ತೀವಿ. 40 ರೂಪೀಸ್. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇದ್ದಾಗ ಸ್ವಲ್ಪ ಪ್ರೈಸ್ ಇದರಲ್ಲಿ ಮಾಡ್ಕೊಡ್ತಾರೆ. ಈಗ ಫೈನಲ್ ಅಂತ ಏನಿಲ್ಲ ಸರ್, ಹೆಚ್ಚು ಕಮ್ಮಿ ನೋಡಿ ವಾಲ್ ಕಂಡೀಷನ್ ಎಲ್ಲ ನೋಡ್ತೀವಿ ಫಸ್ಟ್. ಯಾಕೆಂದ್ರೆ ಒಂದೊಂದ್ ಕಡೆ ಅಂಡುಲೇಷನ್ಸ್ ಇರುತ್ತೆ, ವಾಲ್ ಸೀಲಿಂಗ್ ಮತ್ತೆ ವಾಲ್ ಎಲ್ಲ ಬೇರೆ ಇರುತ್ತೆ. ನಾವು ಅದಕ್ಕೆ ಮ್ಯಾಚ್ ಮಾಡಬೇಕು ಸರ್ಫೇಸ್. ಒಂದೇ ಲೆವೆಲ್ಗೆ ನಾವು ಮ್ಯಾಚ್ ಮಾಡ್ಬೇಕಂದ್ರೆ ಒಂದ್ ಕಡೆ ಜಾಸ್ತಿ ಮೆಟೀರಿಯಲ್ ಜಾಸ್ತಿ ಹೋಗುತ್ತೆ, ಆ ತರ ಇರುತ್ತೆ. ಸೊ ನಾವು ಫಸ್ಟ್ ಅದನ್ನ ಚೆಕ್ ಮಾಡಿ ವಿಸಿಟ್ ಮಾಡಿ ಅವ್ರಿಗೆ ಎಷ್ಟು ಸ್ಕ್ವೇರ್ ಫೀಟ್ ಹೇಳ್ಬೋದು ಅಂತ ಅದನ್ನ ಫಿಕ್ಸ್ ಮಾಡ್ತೀವಿ. ಎಷ್ಟು ಉಳಿತಾಯ ಆಗ್ಬೋದು? ಸಪೋಸ್ ಇವಾಗ 1 ಲಕ್ಷ ಹಿಡಿತಾ ಇದೆ ಅಂತ ಹೇಳಿದ್ರೆ
ನಿಮ್ದು ಇದು ಮಾಡೋದ್ರಿಂದ ಇವಾಗ ಯಾವ ತರ ಅಂತಂದ್ರೆ ಕ್ಯೂರಿಂಗ್ ಮಾಡಬೇಕು, ಸಿಮೆಂಟ್ ಪ್ಲಾಸ್ಟಿಂಗ್ ಕ್ಯೂರಿಂಗ್ ಮಾಡಬೇಕು. ಮತ್ತೆ ವಾಲ್ ಪುಟ್ಟಿ ಅಂತಂದ್ರೆ ಫಿನಿಶಿಂಗ್ ಆದ್ಮೇಲೆ ಅದು ಸ್ಮೂತ್ ಸರ್ಫೇಸ್ ಬರ್ಬೇಕಂದ್ರೆ ಪುಟ್ಟಿ ಮಾಡಬೇಕು, ಅದಾದ್ಮೇಲೆ ಪೇಂಟ್ ಮಾಡಬೇಕು. ಹೌದು. ಸೊ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಪುಟ್ಟಿ ಕಾಸ್ಟ್ ಕಂಪ್ಲೀಟ್ಲಿ ಸೇವ್ ಆಗುತ್ತೆ, ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಫಿನಿಶಿಂಗ್ ಬಂದು ಗ್ಲಾಸಿ ಫಿನಿಶಿಂಗ್ ಕೊಡ್ತೀವಿ ನಾವು. ಸರಿ. ಸೊ ಡೈರೆಕ್ಟ್ ಪೇಂಟ್ ಮಾಡಬಹುದು ಮೆಟೀರಿಯಲ್. ಸೊ ಹಿಂಗಿರೋದ್ರಿಂದ ನಮಗೆ ಪುಟ್ಟಿ ಕಾಸ್ಟ್ 100% ಸೇವ್ ಆಗುತ್ತೆ ಸರ್ ಇದರಲ್ಲಿ. ಸರಿ. ಪುಟ್ಟಿ ಕಾಸ್ಟ್ ನಮ್ಗೆ ಸೇವ್ ಆಗುತ್ತೆ ಕಂಪೇರ್ ಟು ಸಿಮೆಂಟ್ ಪ್ಲಾಸ್ಟಿಂಗ್ ನಮಗೆ ಉಳಿತಾಯ ಆಗುತ್ತೆ. ಬಟ್ ನೀವೇ ಕೊಡ್ತಾ ಇರೋ ರೇಟ್ ಮಾರ್ಕೆಟ್ ಅಲ್ಲಿ ಒಂದು ಕಡಿಮೆ ರೇಟ್ ಎಲ್ಲ ಕೊಡ್ತಾ ಇದ್ದಾರೆ ಕಸ್ಟಮರ್ಗೆ, ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದೀವಿ. ಮತ್ತೆ ಮೇನ್ ಥಿಂಗ್ ಏನಂದ್ರೆ ಕಡಿಮೆಗೂ ಮಾಡ್ಬೋದು ಸರ್, ಇಲ್ಲ ಅಂತಲ್ಲ. ಮೆಟೀರಿಯಲ್ ಬಂದು ಡಿಪೆಂಡ್ ಆಗುತ್ತೆ. ನಮ್ದು ಬಂದು ಪ್ರೀಮಿಯಂ ಕ್ವಾಲಿಟಿ ಇದೆ. ಸರಿ. ಸೊ ಸರ್ವಿಸ್ ಕಸ್ಟಮರ್ಗೆ ನಮ್ಗೆ ಕೊಟ್ಟ ತಕ್ಷಣ ಅವರು ಇಷ್ಟಪಟ್ಟು ನೆಕ್ಸ್ಟ್ ಇನ್ನ ಸಜೆಸ್ಟ್ ಮಾಡಬೇಕು, ಬೇರೆ ರೆಫರೆನ್ಸ್ ಕೊಟ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಕೆಲಸ ಅಂತ ಹೇಳಿ ಅದೇ ತರ ಜಾಸ್ತಿ ಕೆಲಸಗಳು ಬಂದಿಲ್ಲ ಸರ್. ಇವಾಗ ಕಸ್ಟಮರ್ ಬಂದು ನೋಡ್ಬೇಕು ಅಂದ್ರೆ ಮಾಡಿರೋ ಪ್ರಾಜೆಕ್ಟ್ ನೀವು ಬರ್ಬೋದಾ? ಬಂದು ನೋಡ್ಬೋದಲ್ವಾ? ಬರ್ಬೋದು. ಏನಿದ್ರು ಟ್ರಾನ್ಸ್ಪರೆಂಟ್ ಆಗಿ ಇರುತ್ತೆ, ವರ್ಕ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಎಂಕ್ವೈರಿ ಇನ್ನ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಎಂಕ್ವೈರಿ ಕೂಡ ಮಾಡ್ಬೋದು. ಮಿಕ್ಸ್ ಆಗಿರೋದನ್ನ ಇವಾಗ ಅವಾಗಲೇ ತೋರಿಸ್ತೇನೆ ಮಿಕ್ಸ್ ಆಗಿರೋದು. ಸೊ ಇವಾಗ ನೋಡಿ ಅದನ್ನ ಡೈರೆಕ್ಟ್ ವಾಲ್ಗೆ ಈ ತರ ಅಪ್ಲೈ ಮಾಡ್ತೀವಿ. ಇದೇನಿದು ಇದು ಮಾರ್ಕ್ ಮಾಡ್ಕೊಂಡು ಬಂದು ಇವಾಗ ನಮ್ಗೆ ವಾಲ್ ಲೆವೆಲ್ ಬೇಕಲ್ವಾ ಸರ್? ಇವಾಗ ಡೈರೆಕ್ಟ್ ನಾವು ಸುಮ್ಮನೆ ಹಿಂಗೆ ಅಪ್ಲೈ ಮಾಡಕ್ ಆಗಲ್ಲ. ಸೊ ಫಸ್ಟ್ ನಾವು ಬುಲ್ ಮಾರ್ಕ್ ಮಾಡ್ತೀವಿ. ಈ ತುಗ್ಗುಂಡು ಗೊತ್ತಿದೆಯಲ್ಲ ಸರ್, ಅದರಲ್ಲಿ ನಾವು ಲೆವೆಲ್ ಚೆಕ್ ಮಾಡಿ, ಮತ್ತೆ ಇದನ್ನ ಈ ಬಾಟಮ್ ಅಂತ ಇದೆ ಇದು, ಇದನ್ನ ಯೂಸ್ ಮಾಡ್ಕೊಂಡು ನಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅದನ್ನ ಬುಲ್ ಮಾರ್ಕ್ ಮಾಡಿದ್ದಾರೆ ಆಲ್ರೆಡಿ. ಮಾಡಿ ಇದನ್ನ ಅವರು ಲೆವೆಲ್ ಮಾಡ್ಕೊಂಡು ಅದ್ರ ಲೆವೆಲ್ಗೆ ಇದನ್ನ ಮೆಟೀರಿಯಲ್ ನ ಹಾಕಿ ಸರ್ಫೇಸ್ ಮ್ಯಾಚ್ ಮಾಡ್ತಾರೆ. ಸೊ ಒಂದು ಅವಾಗ ಲೆವೆಲ್ ಬರುತ್ತೆ. ಹೌದು, ಒಂದೇ ಲೆವೆಲ್ ಬರುತ್ತೆ ನಿಮ್ಗೆ. ಮುಗ್ದಾದ್ಮೇಲೆ ಎಷ್ಟು ಟೈಮ್ ಹಿಡಿಯುತ್ತೆ ಒಣಗೋದಿಕ್ಕೆ, ಡ್ರೈ ಆಗಕ್ಕೆ? ಇದು ಕ್ವಿಕ್ ಸೆಟ್ಟಿಂಗ್ ಸರ್. ಇದು ಆಕ್ಚುಲಿ ಒಂದು ಇದು 30 ಮಿನಿಟ್ಸ್ಗೆಲ್ಲ ಸೆಟ್ ಆಗುತ್ತೆ. ಕ್ಯೂರಿಂಗ್ ಅಂತ ಬಂದ್ರೆ ಇದು 2 days ಬೇಕು ಸರ್ ಇದು. ಮತ್ತೆ ನಾನು ಇನ್ನೊಂದು ಕೇಳ್ಪಟ್ಟೆ, ಇವಾಗ ಇದು ಜಿಪ್ಸಮ್ ಪ್ಲಾಸ್ಟಿಕ್ ಮಾಡೋದ್ರಿಂದ ಹೋಗ್ತಾ ಲಾಂಗ್ ಟೈಮ್ 2 ವರ್ಷ 10 ವರ್ಷ ಹೋಗ್ತಿದ್ದಂಗೆ ಇನ್ನ ಗಟ್ಟಿ ಆಗುತ್ತೆ ಅಂತ ಕೇಳ್ಪಟ್ಟೆ. ಹೌದಾ? ಅದು ನಿಜ ಅದು. ಯಾಕೆಂದ್ರೆ ಇವಾಗ ನಾವು ಇನಿಷಿಯಲ್ ಇವಾಗ ಏನ್ ಮಾಡಿದೀವಿ, ಇನ್ನೊಂದು 1 hour ಬಿಟ್ಟು ನೀವು ಇದಕ್ಕೆ ಟ್ರಯಲ್ ಮಾಡಿ ಸರ್. ಇದಕ್ಕೆ ಹೌದು, ತುಂಬಾ ಕ್ವಿಕ್ ಸೆಟ್ಟಿಂಗ್ ಆಗೋದು. ಡ್ರೈ ಆಗಕ್ಕೆ ಒಂದು half an hour ಸಾಕು. ಕಂಪ್ಲೀಟ್ ನಿಮ್ಗೆ ಜಿಪ್ಸಮ್ ಕ್ಯೂರ್ ಆಗಕ್ಕೆ ನೀವು ಏನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ, ಮೊಳೆ ಹೊಡೆಯೋದಾಗ್ಲಿ, ಸುತ್ತಕೆಲ್ ಹೊಡೆಯೋದಾಗ್ಲಿ, ನೀರ್ ಹಾಕೋದಾಗ್ಲಿ ಮಾಡ್ಬೇಕಂದ್ರೆ ಒಂದು 2 days ಬೇಕು ಸರ್ ಅದಕ್ಕೆ. ಸರಿ, ಡನ್ ಸರ್. ಇವರೇ ನಮ್ಮ ಸರ್. ಹಾಯ್, ಹೆಸರು ವಿನಯ್ ಅಂತನಾ? ಓಕೆ. ಸೊ ಮೇನ್ ಇಂಪಾರ್ಟೆಂಟ್ ನಿಮ್ದು ಒಂದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ದು ಆಫೀಸ್ ಲೊಕೇಶನ್ ಬಂದು ಕನಕಪುರ ಮೇನ್ ರೋಡು, ತಾತ್ಕುನಿ, ನಿಯರ್ ಟು ಜ್ಯೋತಿ ಇಂಜಿನಿಯರಿಂಗ್ ಕಾಲೇಜ್ ಸರ್. ಮತ್ತೆ ಇನ್ನೊಂದು ನಾನು ಕೇಳಬೇಕು, ವೆರಿ ಇಂಪಾರ್ಟೆಂಟ್. ಈಗ ತುಂಬಾ ಜನ ಭಯ ಪಡ್ತಾರೆ, ಸೊ ಇದು ಯಾವ ಪ್ರಾಡಕ್ಟ್ ಅಪ್ಪ, ಇದು ನಾವು ಹಾಕ್ಸ್ಕೊಂಡ್ರೆ ನಮಗೆ ಲೈಫ್ ಲಾಂಗ್ ವರ್ಗೂ ಇರುತ್ತೆ, ಸೊ ವ್ಯಾರಂಟಿ ಎಲ್ಲ ಯಾವ ತರ ಕೊಡ್ತೀರಾ ನೀವು? ಅಗ್ರಿಮೆಂಟ್ ಇರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಡಿ. ಹೌದು, ನಾವು ಟೆಸ್ಟೆಡ್ ರಿಪೋರ್ಟ್ ಕೊಡ್ತೀವಿ. ಮತ್ತೆ ಏನು ಏರ್ ಕ್ರ್ಯಾಕ್ ಅಂತಾರಲ್ಲ, ಸಿಮೆಂಟ್ ಪ್ಲಾಸ್ಟಿಂಗ್ ಅಲ್ಲಿ ಏರ್ ಕ್ರ್ಯಾಕ್ ಅಂತಾರೆ. ನಾವು ಈಗ ಏನ್ ಜಿಪ್ಸಮ್ ವರ್ಕ್ ಮಾಡ್ತಾ ಇದೀವೋ ಇದ್ರಲ್ಲಿ ಮೇನ್ಲಿ ನಾವು ನಮ್ಮ ಕಂಪನಿ ಕಡೆಯಿಂದ ಏರ್ ಕ್ರ್ಯಾಕ್ ಸರ್ಟಿಫಿಕೇಟ್ ಕೊಡ್ತೀವಿ ಸರ್. ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ? ಬಟ್ ನೀವು ಅದನ್ನ ಏನ್ ಯೂಸ್ ಮಾಡ್ತಾರೆ ಜಿಪ್ಸಮ್ ಪ್ಲಾಸ್ಟಿಂಗ್? ಅದು ಹೆಸರು ಏನ್ ಬರ್ತದೆ ಸರ್? ಐಟಮ್ ಹೆಸರು ಏನದು? ಐಟಮ್ ಹೆಸರು ಬಂದು ನಾವು ಯೂಸ್ ಮಾಡ್ತಾ ಇರೋದು ಶೈನ್ ರೈನ್ಬೋ ಪ್ಲಾಸ್ಟರ್ಸ್ ಮತ್ತೆ ಜೆಮ್ ಪ್ಲಾಸ್ಟ್ ಅಂತ ಕ್ವಾಲಿಟಿ ಇದೆ. HDMR ಪ್ಲಸ್ ಅಲ್ಲಿ ಸರಿ ಕೊಡ್ತಾ ಇದೀವಿ ಸರ್. ಆಕ್ಚುಲಿ HDMR ಅಂತ ಅಂದ್ರೆ ಮಾಯಿಶ್ಚರ್ ರೆಸಿಸ್ಟೆಂಟ್, ಡೆನ್ಸಿಟಿ ಮಾಯಿಶ್ಚರ್ ರೆಸಿಸ್ಟೆಂಟ್. ಸೊ ನಮ್ದು ಒಂದು HDMR ಪ್ಲಸ್. ಆಫೀಸ್ ಹೆಸರು ಏನು ಸರ್ ನಿಮ್ದು? ಸರ್ ನಮ್ದು ಆಫೀಸ್ ಹೆಸರು DR ಬಿಲ್ಡರ್ಸ್ ಅಂಡ್ ಟ್ರೇಡರ್ಸ್ ಅಂತ ಸರ್. ಓಕೆ. ಸೊ ಇವ್ರದ್ದು ಎಕ್ಸಾಕ್ಟು ನಾನು ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀನಿ. ಸೊ ಆಫೀಸ್ಗೆ ಹೋಗಿ ಒಂದ್ಸಲಿ ಇವ್ರನ್ನ ಭೇಟಿ ಮಾಡಿ ವಿಸಿಟ್ ಮಾಡಿ ಮಾತಾಡಬೇಕು ಅಂತ ಬಂದಾಗ ಆಫೀಸ್ ಲೊಕೇಶನು ಕೊಟ್ಟಿರ್ತೀನಿ. ಸಿಕ್ಕಿಲ್ಲ ಅಂದರೆ ನೀವು ಕಾಲ್ ಮಾಡಿದ್ರೆ ಆಫೀಸ್ ಲೊಕೇಶನ್ ಕಳಿಸ್ಕೊಡ್ತಾರೆ ಸರ್. ಡೈರೆಕ್ಟು ನಿಮ್ಮದೇ ನಂಬರ್ ಕೊಟ್ಟಿರ್ತೀನಿ ನಾನು. ಕಸ್ಟಮರ್ ಏನೋ ಒಂದು ಎಂಕ್ವೈರಿ ಇದ್ರೂ ಮಾಡಬೇಕು ಅಂತ ಬಂದಾಗ ಆಫೀಸ್ ಬರಬೇಕಂದ್ರೆ ಖಂಡಿತ ಅವ್ರಿಗೇನಿದೆ ಹೆಲ್ಪ್ ಮಾಡಿ. ಸೊ ಅವ್ರದ್ದೇನೋ ಒಂದು ಡೀಟೇಲ್ಸ್ ಇದ್ರೂ ನೀವು ಕಲೆಕ್ಟ್ ಕೂಡ ಮಾಡ್ಕೋಬೋದು. ಸೈಟ್ ವಿಸಿಟ್ ಮಾಡಿ ಒಂದ್ಸಲಿ ಮಾಡಿರೋದು ವರ್ಕ್ ನೋಡಬೇಕು ಅಂತ ಬಂದಾಗ ಸೊ ಅದನ್ನು ಕೂಡ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.